ಇವತ್ತು ನೋಡಿದ್ವಿ ನಾವು ರಾಜ್ಯಪಾಲರ ಭಾಷಣ ಆರಂಭ ಆಗ್ತಾ ಇತ್ತು ಅಷ್ಟೊತ್ತಿಗಾಗಲೇ ಪ್ರತಿಭಟನೆ ಶುರುವಾಗಿಬಿಡ್ತು ಬಿಜೆಪಿಯ ಬಹುತೇಕ ಎಲ್ಲರೂ ಕೂಡ ಜಂಟಿ ಅಧಿವೇಶನ ಬೇರೆ ಆದಂತ ಕಾರಣದಿಂದಾಗಿ ಮೇಲ್ಮನೆ ಜೊತೆಗೆ ಕೆಳಮನೆಯ ಸದಸ್ಯರೆಲ್ಲ ಸೇರಿ ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ದನ್ನ ನೋಡಿದ್ವಿ ಸದನದಲ್ಲಿ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡಿ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಜೆಪಿ ವರಿಷ್ಠರೇ ಸಲಹೆ ನೀಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಆಮೇಲೆ ಈ ಪ್ರತಿಭಟನೆ ಮಾಡಿ ಅನ್ನುವಂಥದ್ದು ಒಂದು ಸೂಚನೆ ಸಿಕ್ಕಿದ್ರು ಕೂಡ ಮತ್ತೊಂದು ಸೂಚನೆ ಸಿಕ್ಕಿತ್ತಂತೆ ಆ ಸೂಚನೆ ಏನು ಅಂತ ಅಂದ್ರೆ ಅಸಂವಿಧಾನಿಕ ಪದಗಳನ್ನ ಬಳಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆಲ್ಲ ಒಂದು ಸೂಚನೆನೂ ಕೂಡ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ರಾಜ್ಯಪಾಲರ ಘನತೆಗೆ ಅಂದ್ರೆ ಅಸಂವಿಧಾನಿಕ ಪದಗಳನ್ನ ಬಳಸೋದು ಪೇಪರ್ಗಳನ್ನೆಲ್ಲ ಹರಿಯೋದು ಈ ತರದೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಆಗೋದನ್ನ ನೋಡ್ತಾ ಇರ್ತೀವಿ ಬಟ್ ರಾಜ್ಯಪಾಲರು ಭಾಷಣ ಮಾಡಿದಂತ ಟೈಮ್ನಲ್ಲಿ ಅವೆಲ್ಲ ಆಗಬಾರ್ದು ರಾಜ್ಯಪಾಲರ ಘನತೆಗೆ ಧಕ್ಕೆ ಬರದೇ ಇರುವಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಅಂತೇಳಿ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಜೆಪಿಯ ವರಿಷ್ಠರೇ ಸೂಚನೆಯನ್ನ ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ನೋಡ್ತಾ ಇದ್ವಿ ನಾವು ಇವತ್ತು ರಾಜ್ಯಪಾಲರು ಮಾತನಾಡಿದ್ದೇನು ಕೂಡ ಸರಿಯಾಗಿ ಸ್ಪಷ್ಟವಾಗಿ ಗೊತ್ತಾಗ್ಲಿಲ್ಲ ಯಾವ ಮಟ್ಟಿಗೆ ಅಂತ ಅಂದ್ರೆ ಸುಮಾರು 24 ಪುಟಗಳ ಈ ಸರ್ಕಾರದ ಸಾಧನೆಗಳು ಏನೇನಿತ್ತು ಅನ್ನುವಂಥದ್ದನ್ನ ವಿವರಿಸಬೇಕಾಗಿದ್ದಂತ ಒಂದು ಭಾಷಣದಲ್ಲಿ ಕೇವಲ 2 ಪುಟಗಳಿಗಷ್ಟೇ ರಾಜ್ಯಪಾಲರ ಭಾಷಣ ಸೀಮಿತ ಆಗಿತ್ತು ಗಲಾಟಿ ಕಮ್ಮಿ ಆಗಲಿಲ್ಲ ರಾಜ್ಯಪಾಲರು ಕೂಡ ಗಲಾಟಿ ಕಡೆಗೆ ಏನು ಕಿವಿ ಕೊಡಲಿಲ್ಲ ಸ್ವಲ್ಪ ಕೈ ಸನ್ನೆ ಮಾಡಿ ತೋರಿಸಿದ್ರು ಆಗಾಗ ಸುಮ್ಮನೆ ಇರಿ ಅಂತ ಮಾತು ಕೇಳೋ ಮಟ್ಟಿಗೆ ಸದಸ್ಯರು ಯಾರೋ ವರ್ತನೆನೂ ಕೂಡ ಇರಲಿಲ್ಲ ಹೀಗಾಗಿ ಸ್ವಲ್ಪ ಜೋರ್ ಆಗ್ತಾನೆ ಹೋಯ್ತು ಗಲಾಟೆ ಹೀಗಾಗಿ ಪಕ್ಕದಲ್ಲೇ ಇದ್ದಂತ ಸ್ಪೀಕರ್ ಕಡೆಗೆ ರಾಜ್ಯಪಾಲರು ಮುಖ ಮಾಡಿದಂಥ ಟೈಮ್ನಲ್ಲಿ ನೋಡಿ ಆದ್ರೆ ಓದಿ ಇಲ್ಲ ಅಂತ ಅಂದ್ರೆ ಇನ್ನೇನು ಕೊನೆ ಪೇಜನ್ನ ಓದಿ ಅನ್ನುವಂಥ ರೀತಿಯಲ್ಲಿ ಬಹುಶಃ ಸೂಚನೆ ಸಿಕ್ತೋ ಏನೋ ಕೊನೆ ಹಾಳೆಯನ್ನ ಓದಿ ಆ ನಂತರದಲ್ಲಿ ರಾಜ್ಯಪಾಲರು ನಿರ್ಗಮಿಸ್ತಾರೆ ಇದು ಇವತ್ತಾದಂಥ ಒಂದು ಸನ್ನಿವೇಶ ಇವತ್ತು ಕಂಡು ಬಂದಂಥ ಸನ್ನಿವೇಶ ಆಮೇಲೆ ಇದನ್ನ JDSನ ಬಹಳಷ್ಟು ಮಂದಿ ಕಾಂಗ್ರೆಸ್ನ ಬಹಳಷ್ಟು ಮಂದಿ ಇದೊಂದು ಕಪ್ಪು ಚುಕ್ಕೆ ಅನ್ನುವಂಥ ರೀತಿಯಲ್ಲೆಲ್ಲವೂ ಕೂಡ ವಿವರಿಸಿದ್ರಲ್ಲ ಆದ್ರೆ ಇದನ್ನ ಸೂಚನೆ ಹೈಕಮಾಂಡಿಂದಲೇ 15 ಶಾಸಕರು ಬಂದಿಲ್ಲ ಸರ್ಕಾರಕ್ಕೆ ಸಂಖ್ಯಾಬಲ ಇಲ್ಲ ತಕ್ಷಣವೇ ಸಿಎಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿ ಬಹುಶಃ ಹಂತವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಇದನ್ನ ಹೇಳಿದ್ದಾರೆ ಬಿಜೆಪಿಯ ಶಾಸಕ ಶ್ರೀರಾಮುಲು ಅವರು ಕೊಟ್ಟಿರುವಂತ ಹೇಳಿಕೆ ಇದು ಹಂತವಾಗಿ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ತಕ್ಷಣವೇ ಸಿಎಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಅಂತಾನೂ ಕೂಡ ಅವರು ಒತ್ತಾಯಿಸ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಬಿ ಶ್ರೀರಾಮುಲು ಕೊಟ್ಟಿರುವಂತಹ ಹೇಳಿಕೆ ಇದು ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ TV9ಗೆ ಲಭ್ಯ ಆಗಿರುವಂತಹ ಮಾಹಿತಿಯ ಪ್ರಕಾರವಾಗಿ ಜೊತೆಗೆ ಅಲ್ಲಿ ಹಾಜರಿ ಪುಸ್ತಕ ಇರುತ್ತಲ್ವಾ ಯಾರೆಲ್ಲ ಬಂದಿದ್ದಾರೆ ಯಾರೆಲ್ಲ ಇವತ್ತು ಬಂದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ನಮಗೆ ಗೊತ್ತಾಗಿದ್ದ ಪ್ರಕಾರವಾಗಿ 10 ಮಂದಿ ಇವತ್ತು ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು ಅಂದ್ರೆ ಕಾಂಗ್ರೆಸ್ಗೆ ಜೊತೆಗೆ JDSಗೆ ಹಾಗೆ ಪಕ್ಷೇತರರು ಕೂಡ ಸೇರಿದಂಗೆ ಅಂದ್ರೆ ಈ ಸರ್ಕಾರಕ್ಕೆ ಬೆಂಬಲ ಕೊಟ್ಟಂತವರು 10 ಮಂದಿ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು ಆಮೇಲೆ ಬಿಜೆಪಿಯವರು ಕೆಲವರು ಬಂದಿಲ್ಲ ಅದನ್ನ ನಾವು ಬಿಟ್ಬಿಡೋಣ 10 ಮಂದಿ ಅಂದ್ರೆ ಶ್ರೀರಾಮುಲು ಅವರು ಹೇಳ್ತಾ ಪ್ರಕಾರವಾಗಿ 15 ಮಂದಿ ಬಂದಿಲ್ಲ ಅಂತೆ ಗೊತ್ತಿಲ್ಲ ಅವರು ಯಾವ ಆಧಾರದ ಮೇಲೆ 15 ಮಂದಿ ಇವತ್ತು ಬಂದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೋ ಏನು ಎತ್ತ ಅನ್ನುವಂಥದ್ದನ್ನ ಬಟ್ ಅದೆಲ್ಲವನ್ನು ಕೂಡ ನಾವು ವಿಶ್ಲೇಷಣೆ ಮಾಡೋದಕ್ಕಿಂತ ಮುನ್ನ ಅವ್ರು ಏನು ಹೇಳಿದ್ರು ಈ ಕ್ಷಣದಲ್ಲಿ ಅದನ್ನ ನೋಡ್ಕೊಂಬರೋಣ ಬನ್ನಿ ರಾಜ್ಯಪಾಲರು ಈ ದಿನ ಏನು ಬಜೆಟ್ ಅನ್ನು ಮಂಡಿಸಬೇಕು ಅಂದೇಳಿ ಸರ್ಕಾರ ರಾಜ್ಯಪಾಲರು ಬಾಯಲ್ಲಿ ಏನು ಸುಳ್ಳು ಹೇಳಿಸುವಂತ ಪ್ರಯತ್ನ ಏನು ಮಾಡಿದನೋ ರೈತರ ವಿಚಾರದಲ್ಲಿ ರೈತರನ್ನ ರಕ್ಷಣೆ ಮಾಡಿದಂದೇಳಿ ಸರ್ಕಾರ ಅಂದೇ ಏನು ಹೇಳಿದನೋ ಈ ಸರ್ಕಾರ ರೈತರನ್ನ ಯಾರು ಕೂಡ ರಕ್ಷಣೆ ಮಾಡುವಂತ ಕೆಲಸ ಆಗಲಿಲ್ಲ ಬರಗಾಲದಲ್ಲಿದ್ದಂಥ ರೈತರನ್ನ ಕಾಪಾಡುವಂತ ಕೆಲಸ ಆಗಲಿಲ್ಲ ರೈತರನ್ನ ಸಾಲ ಮನ್ನಾ ಮಾಡುವಂತ ಕೆಲಸ ಆಗಲಿಲ್ಲ ಹಂಗಾಗಿ ಏನು ರಾಜ್ಯಪಾಲರನ್ನ ಭಾಷಣದಲ್ಲಿ ಉಲ್ಲೇಖನೆ ರೈತರು ರಕ್ಷಣೆ ಮಾಡ್ತೀವಿ ಅಂತೇಳಿ ಏನು ಉಲ್ಲೇಖನೆ ಮಾಡಿದ್ರು ಅದಕ್ಕೋಸ್ಕರವಾಗಿ ನಮ್ಮ ಹೋರಾಟ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಾವು ಬಾವಿಯಲ್ಲಿ ಹೋಗಿ ಹೋರಾಟ ಮಾಡೋಂಥ ಕೆಲಸ ನಾವು ಮಾಡಿದ್ದೀವಿ ಸುಳ್ಳು ಹೇಳಿಸಿದಕ್ಕೋಸ್ಕರವಾಗಿ ಹಂಗಾಗಿ ಈ ಹೋರಾಟ ಮತ್ತೆ ನಾಳೆ ನಾಡ್ದು ಕೂಡ ಮುಂದುವರಿಯುತ್ತದೆ ಇವತ್ತು ಈ ಸರ್ಕಾರಕ್ಕೆ ಇವತ್ತು ಏನು ಸಂಖ್ಯಾಬಲ ಅಂದ್ರಿಗಿನ ಸುಮಾರಾಗಿ 15 ಮಂದಿ ಶಾಸಕರು ಬಂದಿಲ್ಲ ಈ ಸರ್ಕಾರಕ್ಕೆ ಏನು ಬಹುಮತ ಇರಬೇಕಾಗಿತ್ತನೋ ಈ ಸರ್ಕಾರ ಬಹುಮತ ಇಲ್ಲದಂತ ಸರ್ಕಾರ ಅದಕ್ಕೋಸ್ಕರವಾಗಿ ತಕ್ಷಣವೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಡಬೇಕು ರಾಜ್ಯಪಾಲರ ಭಾಷಣದಲ್ಲಿ ಅವ್ರೇನು ರೈತರು ರಕ್ಷಣೆ ಮಾಡ್ತೀವಿ ಅಂತೇಳಿ ಸುಳ್ಳನ್ನು ಏನು ಹೇಳಿಸಿದಾರೋ ಅದರ ವಾಪಸ್ಸನ್ನು ಪಡಿಬೇಕಂದೇಳಿ ಕೂಡ ನಾನು ಒತ್ತಾಯವನ್ನು ಮಾಡ್ತೀನಿ ಬಹುಮತ ಇಲ್ಲ ಅನ್ನೋದೇ ಆದ್ರೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಿ ಅಂತ ಕಾಂಗ್ರೆಸ್ ನಾಯಕರು ಸುಮ್ಮನೆ ನೋಡ್ರಿ ಇವತ್ತು ಬೇಕಾದ್ರಿಗಿನ ಕೌಂಟ್ ಮಾಡ್ಕೊಳ್ರಿ
ಸರ್ಕಾರದಲ್ಲಿ 15 ಮಂದಿ ಶಾಸಕರು ಬಂದಿಲ್ಲ. 15 ಮಂದಿ ಶಾಸಕರು ಬರಲಾರ್ದಂಥ ಟೈಮಲ್ಲಿ ಈ ಸರ್ಕಾರ ಮೆಜಾರಿಟಿ ಇಲ್ಲಾರ್ದಂಥ ಸರ್ಕಾರ ಆಗುತ್ತೆ. ಹಂಗಾಗಿ ಇವತ್ತು ಈ ಸರ್ಕಾರಕ್ಕೆ ಎಂಥ ಪರಿಸ್ಥಿತಿಗಳು ಮುಂದುವರಿಯಂತ ಹಾಕಿಲ್ಲ. ಏನು ಇವತ್ತು ಸಂಖ್ಯಾಬಲ ಏನು ಕಡಿಮೆ ಮಾಡಿಕೊಂಡಿದೆ, ತಕ್ಷಣನೇ ಮುಖ್ಯಮಂತ್ರಿಗಳು ರಾಜೀನಾಮೆ ಮಾಡಬೇಕು ಅನ್ನೋಂಥದ್ದು ಒತ್ತಾಯ ಮಾಡ್ತೀನಿ. ನಾವು 100% ಇವತ್ತು ಏನು ರಾಜ್ಯಪಾಲರ ಭಾಷಣದಲ್ಲಿ ರೈತರ ವಿಚಾರದಲ್ಲಿ ಅವರು ಮಾತಾಡೋಕ್ಕೂ ಸಂದರ್ಭದಲ್ಲಿ ನಾವು ಏನು ಬಾವಿಗೆ ಹೋಗಿ ಧರಣಿ ಮಾಡಿದ್ವೋ, ಪುನಃ ನಮ್ಮ ಹೋರಾಟ ನಾಳೆಯಿಂದ ಪ್ರಾರಂಭ ಆಗುತ್ತೆ. ನಾಳೆ ಕೂಡ ಸದನವನ್ನು ನಡೆಯುವಂಥ ಟೈಮಲ್ಲಿ ಹೋರಾಟ ಮುಂದುವರಿಸಿ ರಾಜ್ಯಪಾಲರನ್ನು ಕೂಡ ಹೋಗಿ ಭೇಟಿ ಮಾಡಿ ಈ ಸರ್ಕಾರಕ್ಕೆ ಬಹುಮತ ಇಲ್ಲ, ತಕ್ಷಣ ಈ ಸರ್ಕಾರವನ್ನು ರಾಜೀನಾಮೆಯನ್ನು ಕೊಡಿಸಬೇಕು ಅಂತೇಳಿ ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತೀವಿ. ಇದು ಆದ ತಕ್ಷಣ ಒಂದೊಂದು ಹಂತವಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಓಕೆ, ಬಹುಶಃ ಶಾಸಕ ಬಿ ಶ್ರೀರಾಮುಲು ಅವರು ಹೇಳ್ತಾ ಇರೋ ಪ್ರಕಾರವಾಗಿ ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡಿ ರಿಕ್ವೆಸ್ಟ್ ಅನ್ನ ಮನವಿ ಮಾಡ್ಕೊಳ್ತೀವಿ. ಈ ಸರ್ಕಾರಕ್ಕೆ ಸಂಖ್ಯಾಬಲ ಇಲ್ಲ, ಹೀಗಾಗಿ ಒಮ್ಮೆ ಫ್ಲೋರ್ ಟೆಸ್ಟ್ ಆಗ್ಬಿಡ್ಲಿ ಅನ್ನುವಂಥ ಮಟ್ಟಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅನ್ನುವಂತ ಹೇಳ್ತಾರೆ. ಹಾಗಾದ್ರೆ ಬಿಜೆಪಿಯಲ್ಲಿ ಬಹಳ ಆಕ್ಟಿವ್ ಆಗಿ ಈ ಆಪರೇಷನ್ ಕಮಲನೋ ಅಥವಾ ಸರ್ಕಾರ ಉಳಿಸುವಂತ ನಿಟ್ಟಿನಲ್ಲೋ ಅಥವಾ ತಮ್ಮ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲೋ ಆಕ್ಟಿವ್ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವ್ರ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ. ಮತ್ತೆ ಬಹಳ ಶಾಸಕರು ಇವತ್ತು ಹಾಜರಾಗದೇ ಇರುವಂಥದ್ದನ್ನು ಕೂಡ ಬಹಳ ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ಸಂಖ್ಯಾಬಲ ಇಲ್ಲದೆ ಇರುವಂತ ಸರ್ಕಾರ ಅನ್ನುವಂಥದ್ದನ್ನು ಕೂಡ ಅವರು ರಾಜ್ಯದ ಗಮನ ಸೆಳೆಯೋದಕ್ಕೋ ಅಥವಾ ರಾಜ್ಯಪಾಲರ ಗಮನ ಸೆಳೆಯೋದಕ್ಕೋ ಸಿದ್ಧ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಿರಣ್ ಹನಿಯಡ್ಕ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಇನ್ಫ್ಯಾಕ್ಟ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಬಹುಶಃ ಒಂದು ಹಂತದಲ್ಲಿ 10 ಶಾಸಕರು ಅನ್ನುವಂಥದ್ದನ್ನ ನಮಗೆ ಗೊತ್ತಾಗ್ತಾ ಇದ್ದಂತ ಮಾಹಿತಿ, ಇದೀಗ ಶ್ರೀರಾಮುಲು ಅವರು ಹೇಳಿದ ಪ್ರಕಾರವಾಗಿ ಸುಮಾರು 15 ಮಂದಿ ಶಾಸಕರು ಇವತ್ತು ಗೈರಾಗಿದ್ದಾರೆ ಅನ್ನುವಂತ ಹೇಳ್ತಾ ಇದ್ದಾರೆ. ಇದನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂತ ನಿಟ್ಟಿನಲ್ಲಿ ರಾಜ್ಯಪಾಲರ ಗಮನಕ್ಕೆ ತಂದು ಆ ನಂತರದಲ್ಲಿ ಫ್ಲೋರ್ ಟೆಸ್ಟ್ ಮಾಡುವಷ್ಟರ ಮಟ್ಟಿಗೂ ಮುಂದಾಗೋದಕ್ಕೂ ಕೂಡ ಬಹುಶಃ ಅವರು ಚಿಂತನೆ ನಡೆಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಇವತ್ತಿನ ಮೊದಲ ದಿನ, ಈಗ ಅರ್ಧ ದಿನ ಆದಂತ ನಂತರದಲ್ಲಿ ಬಿಜೆಪಿ ಪಾಳೆಯದಲ್ಲಿ ಹೇಗೆ ಗರಿಗೆದರ್ತಾ ಇದೆ ಚಟುವಟಿಕೆಗಳು, ಇದೆಲ್ಲ ಹೇಗೆ ಕಂಡು ಬರ್ತಾ ಇದೆ ಕಿರಣ್? ಮಾಲ್ತೇಶ್, ಸದನದಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸುವಂತಹ ಒಂದು ತನ್ನ ಅಜೆಂಡಾ ಏನಿತ್ತು ಅದನ್ನ ಯಶಸ್ವಿಗೊಳಿಸಿರುವಂತಹ ಬಿಜೆಪಿ ಉಳಿದ ಭಾಗವನ್ನ ಈಗ ಯಶಸ್ವಿಗೊಳಿಸೋದಕ್ಕೆ ಈಗ ತೀರ್ಮಾನವನ್ನ ಮಾಡಿಕೊಂಡಿದೆ. ಹೀಗಾಗಿ ಇವತ್ತು ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿ ರಾಜ್ಯಪಾಲರ ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ತಳ್ಳಿರುವಂತದ್ದು ಮತ್ತು ಭಾಷಣವನ್ನ ಮಂಡನೆ ಮಾಡಿರುವಂತದ್ದು. ಹೀಗಾಗಿ ನಾಳೆ ಇಲ್ಲಿ ಕಾರ್ಯಕಲಾಪದ ಪ್ರಕಾರ ನಾಳೆ ರಾಜ್ಯಪಾಲರ ಭಾಷಣದ ಮೇಲಿನ ಒಂದರ ನಿರ್ಣಯದ ಕುರಿತಂತಹ ಚರ್ಚೆಯನ್ನು ಕೈಗೆತ್ತಿಕೊಳ್ಳಬೇಕಾಗುತ್ತೆ. ಹಾಗೆ ನಾಳೆ ಕೈಗೆತ್ತಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ಒಂದು ಚರ್ಚೆಗೂ ಕೂಡ ಅಡ್ಡಿ ಚರ್ಚೆಗೆ ಅವಕಾಶ ಕೊಡದಂತಹ ಬಿಜೆಪಿ ನಾಳೆ ಒಂದರ ನಿರ್ಣಯದ ಮೇಲಿನ ಚರ್ಚೆಗೆ ಕೂಡ ಅವಕಾಶವನ್ನು ಕೊಡದೇ ಇರೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಹಾಗಾಗಿ ನಾಳೆ ಒಂದರ ನಿರ್ಣಯ ಚರ್ಚೆ ಆರಂಭವಾಗುವಂತಹ ಸಂದರ್ಭದಲ್ಲಿ, ಅಂದ್ರೆ ನಾಳೆ ಬೆಳಗ್ಗೆ ಕಲಾಪ ಆರಂಭವಾಗುವ ಸಂದರ್ಭದಲ್ಲಿ ಸದನದ ಬಾವಿಗಿಳಿದು ಇವತ್ತು ಯಾವ ರೀತಿ ಪ್ರತಿಭಟನೆಯನ್ನು ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗೆ ಹೋಗಿದ್ರು ಅದೇ ಮಾದರಿಯನ್ನ ನಾಳೆ ಕೂಡ ಅನುಸರಿಸೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿದೆ. ಹೀಗಾಗಿ ನಾಳೆಯೂ ಕೂಡ ರಾಜ್ಯಪಾಲರ ಭಾಷಣದ ಮೇಲಿನ ಒಂದರ ನಿರ್ಣಯ ಚರ್ಚೆಗೆ ಅವಕಾಶ ಕೊಡದೆ ಅಲ್ಲಿಯೂ ಕೂಡ ಬಿಜೆಪಿ ಅಡ್ಡಿಪಡಿಸಿ ಸದನದಿಂದ ಹೊರನಡೆಯುವಂಥದ್ದು. ಬಳಿಕ ಈಗಾಗಲೇ ಶ್ರೀರಾಮುಲು ಹೇಳಿರುವಂತಹ ಒಂದು ಹೇಳಿಕೆಯ ಪ್ರಕಾರ ರಾಜ್ಯಪಾಲರ ಬಳಿ ಹೋಗುವಂಥದ್ದು ಇದೀಗ ಸದ್ಯಕ್ಕೆ ಬಿಜೆಪಿ ಮಾಡಿಕೊಂಡಿರುವಂತಹ ಪ್ಲಾನ್ ಆಗಿದೆ. ಇವತ್ತು ಸದನ ಮುಂದೂಡಲ್ಪಟ್ಟ ನಂತರ ವಿಧಾನಸೌಧದಲ್ಲೇ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಶಾಸನ ಪಕ್ಷ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನ ಮಾಡ್ತಾರೆ. ಇದಲ್ಲದೆ ನಾಳೆ ಈ ಒಂದು ರಾಜ್ಯಪಾಲರ ಭಾಷಣದ ಮೇಲಿನ ಒಂದರ ನಿರ್ಣಯ ಚರ್ಚೆ ಆರಂಭವಾಗುವಂತಹ ಸಂದರ್ಭದಲ್ಲೇ ಪ್ರತಿಭಟನೆ ಮಾಡುವಂಥದ್ದು, ಅಡ್ಡಿಪಡಿಸುವಂಥದ್ದು, ಸದನದಿಂದ ಹೊರನಡೆಯುವಂಥದ್ದು, ಈ ಎಲ್ಲಾ ತೀರ್ಮಾನಗಳು ಇವತ್ತಿನ ಶಾಸನ ಪಕ್ಷದ ಸಭೆಯಲ್ಲಿ ಆಗತ್ತೆ. ಮೊದಲ ಭಾಗವನ್ನು ಯಶಸ್ವಿಗೊಳಿಸಿರುವಂತಹ ಹುಮ್ಮಸ್ಸು ಈಗ ಬಿಜೆಪಿ ನಾಯಕರಿಗೆ ಕಂಡು ಬರ್ತದೆ. ಹೀಗಾಗಿ ಅವರು ನಾಳೆಯೂ ಕೂಡ ತಮ್ಮ ಇವತ್ತಿನ ರೀತಿ ಯಾವ ರೀತಿಯಲ್ಲಿ ತಾವು ಯಶಸ್ವಿಯಾಗಿದೆವೋ ಅದೇ ಯಶಸ್ಸನ್ನು ನಾಳೆಯೂ ಕೂಡ ಪಡಿಬೇಕು ಅನ್ನುವಂತಹ ಒಂದು ಉಮೇದಿನಲ್ಲಿ ಈಗಿದ್ದಾರೆ. ಇವತ್ತಿನ ಶಾಸನ ಪಕ್ಷದ ಸಭೆಯಲ್ಲಿ ಆ ಒಂದು ತೀರ್ಮಾನಗಳನ್ನ ಕೈಗೊಳ್ಳುವರಿದ್ದಾರೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು.